ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇವಾಗ ನೀವು ನೋಡ್ತಿರೋ ವಿಡಿಯೋ ದೃಶ್ಯ ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೀದರಿಂದ ಮನ್ನಳ್ಳಿಗೆ ಹೋಗುವ ಮುಖ್ಯ ರಸ್ತೆ ಇದೆ. ಈ ಒಂದು ಮುಖ್ಯ ರಸ್ತೆಯ ಮಧ್ಯದಲ್ಲಿ ಬ್ಯಾಂಕ್ ಕಾಲೋನಿಯ ಬಸವೇಶ್ವರ ಸರ್ಕಲ್ ಇದೆ. ಈ ಒಂದು ಬಸವೇಶ್ವರ ಸರ್ಕಲ್ ಹತ್ತಿರ ಸಾರ್ವಜನಿಕರಿಗೆ ಇಲ್ಲಿ ನಿಧಾನವಾಗಿ ಗಾಡಿಯನ್ನು ಚಲಾಯಿಸಲು, ವಾಹನವನ್ನು ನಿಧಾನವಾಗಿ ಚಲಾಯಿಸಲು ಇಲ್ಲೊಂದು ರಸ್ತೆ ಮಧ್ಯದಲ್ಲಿ ಬ್ರೇಕರ್ ಅಳವಡಿಸುತ್ತಾರೆ. ಆದರೆ ಅದು ಈಗ ಕೆಟ್ಟೋಗಿ ಸುಮಾರು ದಿವಸ ಆಯಿತು. ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ. ಮುಂಜಾನೆ ಎದ್ದು ಕೂಡಲೇ ಮಕ್ಕಳಿಗಾಗಲಿ ಯಾರೇ ನೌಕರದಾರರು ತಮ್ಮ ಕರ್ತವ್ಯಕ್ಕೆ ಸರಿಯಾಗಿ ಸಮಯಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ನೋಡಿದರೆ ಯಾವಾಗ ಏನು ಅನಾಹುತ ಆಗುತ್ತದೆ ಎಂದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಮಾನ್ಯ ಅಧಿಕಾರಿಗಳೇ ಕೂಡಲೇ ಇದನ್ನು ಗಮನಹರಿಸಿ ಈ ನೋಡಿ ಇಲ್ಲಿ ಯಾವ ರೀತಿ ಕೆಟ್ಟು ಹೋಗಿದೆ, ಅದಕ್ಕೆ ತಾವು ಕೂಡಲೇ ಇದನ್ನು ಗಮನಹರಿಸಿ ಯಾರಿಗೂ ಏನು ಆಗಲಾರ್ದಂಗೆ ನೋಡಿಕೊಂಡು ಇದನ್ನು ದುರಸ್ತಿ ಮಾಡಬೇಕು. ಯಾಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಇಂತಹ ಒಂದು ದುರ್ಘಟನೆಗಳು ಏನಾದರೂ ಸಂಭವಿಸಿದರೆ ಯಾರ ಗತಿ ಏನಾಗುತ್ತದೆ ಎಂದು ತಾವು ವಿಚಾರ ಮಾಡಿ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಇಂತಹ ಒಂದು ರಸ್ತೆಗಳನ್ನು ದುರಸ್ತಿ ಮಾಡಿ. ಇದು ಮುಖ್ಯ ರಸ್ತೆ ಸ್ವಾಮಿ, ಇದು ಮುಖ್ಯ ರಸ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ ಅಂದ್ರೆ ತಾವು ಯಾವ ರೀತಿ ಕಣ್ಮುಚ್ಚಿ ಕೂತಿದ್ದೀರಿ? ಸರ್ಕಾರ ತಮಗೆ ಯಾವ ರೀತಿ ಸಂಬಳ ಕೊಡ್ತಾ ಇದೆ? ತಮಗೆ ಇದನ್ನು ನೋಡಿಕೊಳ್ಳೋಕೆ ತಮಗೆ ಸರ್ಕಾರ ನೇಮಕ ಮಾಡಿದೆ. ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ, ಯಾರೇ ಸಾರ್ವಜನಿಕರಿಗೆ ಅನಾಹುತ ಆಗಲಾರ್ದಂಗೆ ನೋಡಿಕೊಂಡು ಈ ಒಂದು ತಾವು ಅಳವಡಿಸಿರುವ ಬ್ರೇಕರ್ ಇದು ಯಾವ ರೀತಿ ಕೆಟ್ಟಾಗಿದೆ ಅದನ್ನು ತಾವು ನೋಡಿ ಕೂಡಲೇ ಇದನ್ನು ದುರಸ್ತಿ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸಲಾಗುತ್ತದೆ. ನಮಸ್ಕಾರ.